ಅಖಂಡ ಕರ್ನಾಟಕ ಬಂದ್ನ ಚಿತ್ರಣ ಇಲ್ಲಿ ತನಕ ಹೇಗಿದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ನಾನ್ ಸ್ಟಾಪ್ ಕವರೇಜ್ ಮೂಲಕ ಕೊಡ್ತಾ ಇದ್ವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಟೌನ್ ಹಾಲ್ಗೆ ವಾಟಾಳ್ ನಾಗರಾಜ್ ಅವರ ತಂಡದ ಆಗಮನ ಆಗುತ್ತೆ. 4ಕ್ಕೂ ಹೆಚ್ಚು ತಂಡವನ್ನ ವಿವಿಧ ಕಡೆಗಳಲ್ಲಿ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಟೌನ್ ಹಾಲ್ ಹತ್ರ ಅಂತೂ ಭಾರಿ ಹೈಡ್ರಾಮಾಗಳಾಗ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಕನ್ನಡಪರ ಹೋರಾಟಗಾರರು MES ಪುಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳದಿಂದ ಎದ್ದೇಳೋದಕ್ಕೆ ಒಪ್ತಾನೆ ಇಲ್ಲ. ಹೀಗಾಗಿ ಒತ್ತಾಯ ಪೂರ್ವಕವಾಗಿ ಅವರನ್ನ ಅಲ್ಲಿಂದ ಸಾಗಿಸೋ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಎಷ್ಟು ಜನ ಹೋರಾಟಗಾರರು ಬಂದರೂ ಕೂಡ ಅವರನ್ನೆಲ್ಲ ತಡೆಯುವಂತಹ ಮ್ಯಾನ್ ಪವರ್ ನಮ್ಮ ಹತ್ರ ಇದೆ ಅಂತ ಈಗಾಗಲೇ ಪೊಲೀಸರು ಪ್ರೂವ್ ಮಾಡಿದ್ದಾರೆ. ಸರ್ಕಾರಕ್ಕೆ ಪೊಲೀಸನ್ನ ನಿಂತಲ್ಲೇ ತಡೆ ಹಿಡಿತಾ ಇದ್ದಾರೆ. ಕನ್ನಡಿಗರು ಯಾವತ್ತೂ ಬಿಡಲ್ಲ. ಹೋರಾಟ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೇ ಮಾಡ್ತವೆ. ನ್ಯಾಯ ಸಿಗೋವರೆಗೂ ಈ ಸರ್ಕಾರ ಪೊಲೀಸರು ಇವತ್ತು ನೋಡಿ ಈ ನಾಡಿಗಾಗಿ, ಈ ನಾಡಿನ ಮಕ್ಕಳಿಗಾಗಿ, ಈ ನಾಡಿನ ಭವಿಷ್ಯಕ್ಕಾಗಿ, ಈ ನಾಡಿನ ಭಾಷೆಗಾಗಿ ಹೋರಾಟ ಮಾಡ್ಲಿಕ್ಕೆ ಬಂದ್ರೆ ಈ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಹೋರಾಟವನ್ನು ಯಶಸ್ವಿ ಆದ್ರೆ ಅವ್ರಿಗೆ ಹಿನ್ನಡೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇವಾಗ ಸೋಲ್ತಾರ ಅನ್ನೋ ಕಾರಣಕ್ಕೆ ಇವತ್ತು ನಮ್ಮನ್ನ ಹೋರಾಟ ಮಾಡ್ಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಆದ್ರೆ ಹೋರಾಟ ಮಾಡ್ಲಿಕ್ಕೂ ಬಿಡ್ಲಿಲ್ಲ ಅಂದ್ರೆ ಇವರ ಸರ್ಕಾರ ಯಾವ ಮಟ್ಟಕ್ಕಿದೆ. ವರ್ಷಕ್ಕೆ 3 ಬಾರಿ 4 ಬಾರಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿದ್ರೆ ಅವ್ರು ಮಾಡಿರೋ ತಪ್ಪುಗಳು ಹೊರಗಡೆ ಬರುತ್ತೆ ಅಂತ ಹೇಳಿ ಇವತ್ತು ಹೋರಾಟ ಮಾಡ್ಲಿಕ್ಕೆ ಓಟಿಗೋಸ್ಕರ ಬೂಸ್ಟ್ ಹಾಕ್ತಾವ್ರೆ ರಾಜಕಾರಣಿಗಳು. ನ್ಯಾಯ ಯಾವುದೇ ಕಾರಣಕ್ಕೂ ಸಿಗಲ್ಲ. ನಾವು ಕನ್ನಡಿಗರು ಹೋರಾಟ ಮಾಡ್ತಾ ಇರಬೇಕು. ಆದ್ರೆ ಇವರು ಹನಿ ಟ್ರ್ಯಾಪು, ಹನಿ ಮಂಚ, ಲಂಚ ರಾಜ್ಯ ಸರ್ಕಾರಕ್ಕೆ